ನಮಗೆ ಹೀಗೆ ಸುಸೂತ್ರ ಗೇಟ್ ತೆಗೆದು ರೋಡಿಗೆ ಬಂದು ನಡ್ಕೊಂಡು ಆಚೆ ಈಚೆ ಹೋಗುವಾಗ ಗೊತ್ತಾಗೋದೇ ಇಲ್ಲ ಅದರ ಆ ಒಂದು ವ್ಯವಸ್ಥೆ ಏನಿದೆ ಅಲ್ವಾ. ಆದರೆ ಆವತ್ತಿನ ಮಟ್ಟಿಗೆ ಆ ಟೈಮಲ್ಲಿ ನನಗೆ ಗೊತ್ತಾಯಿತು, ನಾವು ಸೀದಾ ಗೇಟ್ ತೆಕ್ಕೊಂಡು ರೋಡಿಗೆ ಬರೋ ಒಂದು ಸುಖ ಏನಿದೆ ಅದು ಎಷ್ಟು ಕಷ್ಟ. ಈಗ ನಡ್ಕೊಂಡು ಬರೋಕ್ಕೆ ಆಗಲ್ಲ, ಓಡಾಡೋಕ್ಕಾಗಲ್ಲ. ಮಣ್ಣು ಧೂಳು ಎಷ್ಟು ಹಿಂಸೆ ಅಂತ ಆಗ ಗೊತ್ತಾಯಿತು ಮೊದಲಿನ ವ್ಯವಸ್ಥೆ ಹೇಗಿತ್ತಂತ ಅಲ್ವಾ. ಇದು ನಮ್ಮ ಕೇರಿಯ ರೋಡು. ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ಫುಲ್ ರೋಡ್ ನೋಡಿ. ಹಾಗೆ ನಮ್ಮ ಮನೆಯ ಗೇಟ್, ನಮ್ಮ ಮನೆಗೆ ಹೋಗುವ ಗೇಟಿನ ಮಧ್ಯದಲ್ಲಿ ಏನಿದೆ ಜಾಗ ಇದೆಲ್ಲ ಸುಮಾರು ರಿಪೇರಿ ಆಗೋಕ್ಕಿದೆ. ಆದರೂ ಕೂಡ ಏನೇ ಇರಲಿ ಆರಾಮ್ಸೆ ಗೇಟ್ ದಾಟ್ಕೊಂಡು ರೋಡಿಗಂತೂ ಆರಾಮಾಗಿ ಹೋಗ್ಬೋದು, ಅಷ್ಟಕ್ಕೊಂದು ತೊಂದರೆ ಇಲ್ಲ. ಆಗ ನಾನು 2021 ಮಾರ್ಚಲ್ಲಿ ಎಷ್ಟು ಕಥೆಯಾಗಿತ್ತು ಇಲ್ಲಿ ಡ್ರೈನೇಜ್ ಸಿಸ್ಟಮ್ ಮಾಡುವಾಗ. ಅಬ್ಬಾ, ರೋಡೆಲ್ಲ ಅಗೆದು ತೆಗೆದು ಎಂಥ ಅವಸ್ಥೆ, ರೋಡಿಗೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ತೋರಿಸ್ತೇನೆ ನೋಡಿ. ಇದೆಲ್ಲ ಫುಲ್ಲು ಸ್ವಲ್ಪ ವೀಡಿಯೋ ಹೆಚ್ಚು ಕಮ್ಮಿ ಆಗುತ್ತೆ, ಯಾಕಂದರೆ ತುಂಬ ಹಳೆ ವೀಡಿಯೋ ಅಲ್ವಾ. ನಾನು ಚಾನಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲಿಂದು. ಹಾಗೆ ನೋಡಿ, ಇದೆಲ್ಲ ಸ್ಟಾರ್ಟ್ ಮಾಡುವಾಗ ಮೊದಲು ಮಾರ್ಕ್ ಮಾಡ್ಕೋತಾರೆ ರೋಡನ್ನು, ಎಲ್ಲಿ ಅಂದರೆ ಮಧ್ಯದಲ್ಲಿ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಬರೋದು. ಆ ಪೈಪ್ಗಳನ್ನು ಹಾಕಬೇಕಾದ್ರೆ ಅಷ್ಟು ಆಳಕ್ಕೆ ಅಗಿಬೇಕಲ್ವ. ಹಾಗೆ ಒಂದೆಲ್ಲ ಅಳತೆ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಎಲ್ಲಿಂದ ಎಲ್ಲಿವರೆಗೆ ಬೇಕು ಅಂತ ನೋಡಿಕೊಂಡು ಅದನ್ನು ಈಗ ತೆಗಿತಾ ಹೋಗ್ತಾರೆ. ಎಷ್ಟು ಸಿಮೆಂಟಿನ ಧೂಳು ಹಾರ್ತಿದೆ ನೋಡಿ. ಹೇಗೆ ನಿಲ್ಬೋದು ಅವರು ಅಲ್ವಾ, ಹೀಗೆ ಕೆಲಸ ಮಾಡ್ಬೋದು. ಎಷ್ಟು ಕಷ್ಟ ಆಗುತ್ತೆ, ಉರಿ ಬಿಸಿಲು ಕಾಣ್ತಿದೆ ಅಲ್ವಾ. ನಾನು ಕಷ್ಟಪಟ್ಟಿದ್ದೇನೆ ಆಯಿತಾ ವೀಡಿಯೋ ಮಾಡೋದಕ್ಕೆ, ಆದರೆ ಇಂಟ್ರೆಸ್ಟು ನನಗೆ. ಇದೆಲ್ಲ ವಿಷಯಗಳು ಪದೇ ಪದೇ ರಿಪೀಟ್ ಆಗೋ ವಿಷಯಗಳಲ್ಲ. ಒಮ್ಮೆ ಇದೆಲ್ಲ ನಡೆಯುವಾಗ ಇದೆಲ್ಲ ಇನ್ಫಾರ್ಮೇಟಿವ್ ವೀಡಿಯೋ ಅಲ್ವಾ, ಮಾಡಿಟ್ಕೋತೇನೆ. ಹಾಗೆ ನಂತರ ಚಾನಲ್ ಮಾಡಿದೆ ಜೂನಲ್ಲಿ. ಆಗ ಇನ್ನೂ ಕೂಡ ಅಪ್ಲೋಡ್ ಮಾಡಿಲ್ಲ, 5 ವರ್ಷದ ನಂತರ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಹಾಗೆ ಇತ್ತು ಗ್ಯಾಲರಿಯಲ್ಲಿ. ಹಾಗೆ ಪಾಪ ಅವರಿಗೂ ಕೂಡ ಅವರ ಕೆಲಸ ಅಲ್ವಾ, ಜೀವನ, ಹೊಟ್ಟೆಪಾಡು, ಮಾಡ್ತಾರೆ ಕೆಲಸ. ತುಂಬ ಕಷ್ಟ ಆಗುತ್ತೆ. ಇವರೆಲ್ಲ ಹೆಚ್ಚಿನ ಜನರು ಏನಿದ್ದಾರೆ ವರ್ಕರ್ಸು ಬಿಹಾರಿಗಳಾಯ್ತಾ, ಅವರೆಲ್ಲ ಇಂಥ ಕೆಲಸಕ್ಕೆ ಅವರೇ ಫಿಟ್ ಆಯಿತಾ. ತುಂಬ ಕಷ್ಟಕರವಾದ ಕೆಲಸಗಳನ್ನು ಮಾಡ್ತಾರೆ. ವಲಸೆ ಬಂದವರು, ಬಿಹಾರದಿಂದ ಬಂದವರು, ಹಿಂದಿ ಮಾತಾಡ್ತಾರೆ ನೋಡಿ ಅವರು. ಹಾಗೆ ಇದೆಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದವರು ನಮ್ಮ ಕುಡ್ಲದವರು, ಈ ಸೈಡಿನವರು, ಇಂಜಿನಿಯರು ಮತ್ತು ಸೂಪರ್ವೈಸರ್ಸ್ ಏನಿರ್ತಾರೆ ಅವರೆಲ್ಲ ಈಚೆ ಸೈಡು ಸೌತ್ ಕೆನಡಾ. ಈಗಷ್ಟೇ ನಮ್ಮ ಮನೆ ಮುಂದೆ ರೋಡ್ ಹೇಗಿದೆ, ಗೇಟಿಂದ ಆರಾಮ್ಸೆ ಹೋಗ್ಬೋದೆಲ್ಲ ತೋರಿಸಿದೆ ಅಲ್ವಾ. ಈಗ ಗೇಟಿಂದ ಈ ರೀತಿಯಾಗಿತ್ತು ಆವತ್ತು. ಅಬ್ಬಾ ನೋಡಿ, ಅಲ್ಲಿ ಎಷ್ಟು ಆಳಕ್ಕೆ ಅಗ್ದಿದ್ದಾರೆ, ಮಣ್ಣು ರಾಶಿ ನೋಡಿ, ಧೂಳು ನೋಡಿ, ಆ ಚೇಂಬರ್ ಹಾಕಿರ್ತಾರಲ್ವ ಅದು ಹೇಗೆ ಕೂರಿಸಿದ್ದಾರೆ ನೋಡಿ, ಎಷ್ಟು ದೊಡ್ಡದು. ಮತ್ತು ಅದು ಕೂರಿಸುವಷ್ಟು ಆಳಕ್ಕೆ ಅಗಿಲೇಬೇಕಲ್ವಾ, ಹಾಗೆ ಕತೆ. ಈಗ ತೋರಿಸಿದೆ ಅಲ್ಲ ನಾನು ರೋಡು, ಫುಲ್ಲು ಇಲ್ಲಿಂದ ರೋಡು ಹೀಗೆ ಇರಲೇ ಇಲ್ಲ. ಅದು ಅವತ್ತಂತೂ ತುಂಬ ಕಷ್ಟ ಆಗ್ತಿತ್ತು. ಒಂದು ಗೇಟಿಂದ ಹೊರಗೆ ಬರಬೇಕಾದ್ರೆ ಉಂಟಲ್ಲ, ಎಲ್ಲಿ ನಾವು ಬೀಳ್ತೇವೆ ಅಂತ, ಯಾಕಂದರೆ ಅದು ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಮಾಡಿದ್ದಲ್ವ. ಹಾಗೆ ತುಂಬ ಆಳದಲ್ಲಿ ಆ ರೋಡನ್ನು ಅಗೆದಿದ್ರು. ಹಾಗಾಗಿ ತುಂಬ ಕಷ್ಟ ಆಗ್ತಿತ್ತು. ತುಂಬ ಮಣ್ಣಿನ ರಾಶಿ, ಕಲ್ಲು, ಜಲ್ಲಿ, ಎಲ್ಲಕ್ಕಿಂತ ಜಾಸ್ತಿ ಮಣ್ಣಿನ ಗುಡ್ಡೆ ತುಂಬ. ಹಾಗೆ ಕಂದಕತ್ತರ ಅಳಿವಿದ್ರೆ ಬಿದ್ದೇ ಹೋಗ್ತೇವೆ ಅನ್ನೋಷ್ಟು ಅಲ್ಲಿ ತುಂಬ ಇದಿತ್ತು. ಮತ್ತು ಮಧ್ಯೆ ಮಧ್ಯೆ ಮಳೆ ಎಲ್ಲ ಬರ್ತಿತ್ತಲ್ಲ, ಆಗಂತೂ ಕೇಳೋದೇ ಬೇಡ. ತುಂಬ ಪಿಚಿ ಮಣ್ಣು. ಮತ್ತು ನನಗೆ ಹೊರಗೆ ಹೋಗಲಿಕ್ಕೆ ತುಂಬ 1-3 ತಿಂಗಳಂತೂ ಹೊರಗೆ ಹೋಗೋದೇ ಬೇಡ ಅಂತ. ಹಾಗೆ ತುಂಬ ಏಜ್ ಆದವರಂತೂ ಬರ್ತಾನೆ ಇರಲಿಲ್ಲ, ಎಲ್ಲಿ ಎಡವಿ ಬಿದ್ದುಬಿಟ್ರೆ ಅಂತ ಅವರಿಗೆ ಹೆದರಿಕೆ ಆಗ್ತಿತ್ತು. ಮತ್ತು ಇನ್ನು ಸ್ಕೂಲು, ಕಾಲೇಜಿಗೆ ಮತ್ತು ಜಾಬಿಗೆ ಹೋಗೋರೆಲ್ಲ ಇದ್ದಾರಲ್ಲ, ಅವರೆಲ್ಲ ತುಂಬ ಕಷ್ಟದಲ್ಲಿ ಹೋಗ್ತಿದ್ರು. ಯಾಕಂದರೆ ಹೋಗಲೇಬೇಕಲ್ವ. ತುಂಬ ಕಷ್ಟದಲ್ಲಿ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಡ್ಕೊಂಡು ಹೋಗ್ತಿದ್ರು. ಹಾಗೆ ಇದು ನೋಡಿ, ಸಿಮೆಂಟ್ ಮಿಕ್ಸ್ ಮಾಡೋ ಒಂದು ಮೆಷಿನ್ನು. ಹೆಚ್ಚಿನ ಜನರಿಗೆ ಗೊತ್ತಿರ್ಬೋದು, ಇನ್ನು ಕೆಲವರಿಗೆ ಗೊತ್ತಿರಲ್ಲ. ನನಗೇನು ಗೊತ್ತಿರಲಿಲ್ಲ. ನಮಗೆ ಅದೆಲ್ಲ ಕೆಲಸ ನೋಡೋಕ್ಕೆಲ್ಲ ಹೋಗ್ತೀವಿ. ಅವತ್ತು ಹೋಗಿದ್ದರಿಂದ ಗೊತ್ತಾಯಿತು ನನಗೆ. ನಾನು ಕೇಳಿದೆ ಏನು ಮಾಡೋದಿದು ಅಂತ. ಹಾಗೆ ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ ನೋಡಿದರೆ, ಅಲ್ಲೆಲ್ಲ ಹೋಗಿ ವೀಡಿಯೋ ಮಾಡಿ ಆ ವರ್ಕರ್ಸ್ ಮಧ್ಯೆ ಹೋಗಿ, ಅದೆಷ್ಟು ಈಸಿ ಅಲ್ಲ ರೀ ಆ ಬಿಸಿಲಲ್ಲಿ. ಆದರೆ ನನಗೆ ತುಂಬ ಇಂಟ್ರೆಸ್ಟ್ ಇಂಥದ್ದೆಲ್ಲ ಒಂದು ಸೇವ್ ಮಾಡಿ ಇಟ್ಕೋಬೇಕು, ಮೆಮೊರಿ ಅಲ್ವಾ. ಒಂದು ಇನ್ಫಾರ್ಮೇಟಿವ್ ವೀಡಿಯೋ ನೋಡಿ, ಈಗ ನಿಮ್ಮೊಟ್ಟಿಗೆ ಶೇರ್ ಮಾಡೋಕ್ಕಾಯ್ತು ಅಲ್ವಾ.
ಆಗ ನಾನು ಮಾಡ್ಕೊಂಡ ವೀಡಿಯೋ. ಆವಾಗ ನನ್ನ ಮಂಡೆಗೆ ಇರಲಿಲ್ಲ ನಾನು ಚಾನಲ್ ಮಾಡ್ತೇನೆ ಹೀಗೆಲ್ಲ ಶೇರ್ ಮಾಡ್ತೇನೆ ಅಂತ. ಆದರೂ ಕೂಡ ತುಂಬ ಲೇಟಾಗಿ ಶೇರ್ ಮಾಡ್ತಿದ್ದೇನೆ ಆಫ್ಟರ್ 5 ಇಯರ್ಸ್. ಹಾಗೆ ನೋಡಿ ಎಲ್ಲ ತೊಗೊಂಡೋಗಿ ಈಗ ಮಧ್ಯದಲ್ಲಿ ಒಮ್ಮೆ ಮಳೆ ಬಂದುಬಿಡ್ತಾಯ್ತಾ. ಆ ಮಳೆ ಬಂದ ಕಾರಣ ಅವರದೆಲ್ಲ ಕೆಲಸ ಎಲ್ಲ ಏರುಪೇರಾಯಿತು ನೋಡಿ. JCB ತಂದು ಎಲ್ಲ ನೀರು ತೆಗೆದು ಗಟರಿಗೆ ಹಾಕ್ತಿದ್ದಾರೆ. ಅಂದರೆ ಯಾವಾಗೂ ಇರುವ ಗಟರ್ ಇದೆಯಲ್ಲ ಅದರಲ್ಲಿ ನೀರು ಹೋಗಿಬಿಡತ್ತೆ. ಇವರು ಎಕ್ಸ್ಟ್ರಾ ಮಾಡಿದ್ದಲ್ವಾ ಮಧ್ಯೆ ರೋಡ್ ಮಧ್ಯೆ, ಅದರಲ್ಲೆಲ್ಲ ತುಂಬ್ಕೊಬಿಟ್ಟಿದೆ ನೋಡಿ. ಹೀಗೆಲ್ಲ ಕತೆ. ಅದೆಲ್ಲ ಆದಮೇಲೆ ನೆಕ್ಸ್ಟು ನೋಡಿ ದೊಡ್ಡ ದೊಡ್ಡ ಪೈಪ್ಗಳನ್ನು ಜೋಡಿಸೋ ಟೈಮು. ಎಲ್ಲ ಕೆಲಸ ಆಗಿ ಕಾಂಕ್ರೀಟ್ ಆಗಿ ಅದೆಲ್ಲ ಆದಮೇಲೆ ಪೈಪ್ಗಳನ್ನು ಜೋಡಿಸ್ತಾರೆ. ಅಂದರೆ ಮಧ್ಯೆ ಮಧ್ಯೆ ಚೇಂಬರ್ ಇಡ್ತಾ ಹೋಗ್ತಾರೆ, ದೊಡ್ಡ ದೊಡ್ಡ ಚೇಂಬರು. ಹಾಗೆ ಈ ಸೈಡೆಲ್ಲ ಆಯಿತು. ಇನ್ನು ಬೇರೆ ಸೈಡೆಲ್ಲ ತೋರಿಸ್ತೇನೆ. ನಮ್ಮ ಮನೆ ಮುಂದೆ ಎಲ್ಲ ಇಷ್ಟೆಲ್ಲ ಕತೆ ಇದೆ ಈಗ ಸದ್ಯಕ್ಕೆ. ಪೈಪೆಲ್ಲ ಜೋಡಿಸ್ತಾರೆ. JCB ನೋಡಿ ಮುಖದ ಹತ್ರ ಬರುವಾಗ ತುಂಬ ಹೆದರಿಕೆ ಆಗುತ್ತಾಯ್ತಾ. ಹಾಗೆ ಇಲ್ಲಿ ನೋಡಿ ಮತ್ತೊಂದು ಕಡೆ ಇನ್ನೂ ಕೆಲಸ ನಡೀತಿದೆ. ನಮ್ಮ ಮನೆ ಮತ್ತೊಂದು ಸೈಡ್, ಆ ಸೈಡಲ್ಲಿ ಎಷ್ಟು ಆಳವಾಗಿ ಆ ಧೂಳು ಹೆಂಗೆ ಹೇಳುತ್ತೆ ನೋಡಿ. ಮುಖಕ್ಕೆ ಸಿಡಿಯುತ್ತಾಯ್ತಾ. ಅವರ ಕೆಲಸಕ್ಕೆ ತಕ್ಕಾಗೆ ದೇವರವರಿಗೆ ಇಮ್ಯುನಿಟಿ ಪವರ್ ಒಳ್ಳೆ ಕೊಟ್ಟಿದ್ದಾರೆ. ನನ್ನಂಥವ್ರು ಹೋದರೆ ಉಂಟಲ್ಲ, ಈ ಧೂಳು ಎಲ್ಲ ಸೇರಿಕೊಂಡು ಆಕ್ಷಿ ಹೊಡೆದು ನಾನು ಅಲ್ಲೇ ಬಾಕಿಯಾಗಿ, ಕೆಲಸನೂ ಅಲ್ಲೇ ಬಾಕಿ, ನಾನು ಕೂಡ ಅಲ್ಲೇ ಬಾಕಿ. ಅಲ್ಲಿ ಇದ್ದವರೆಲ್ಲ ಕೂಡ ಹಿಂದಿ ಮಾತಾಡುವ ಭಯ್ಯಗಳು. ಎಷ್ಟು ದೊಡ್ಡ ದೊಡ್ಡ ಚೇಂಬರ್ ತಂದು ಇಳಿಸ್ತಿದ್ದಾರೆ ನೋಡಿ. ಅದಕ್ಕೋಸ್ಕರ ಅಷ್ಟು ಆಳಕ್ಕೆ ಅವರು ಅಗ್ದದ್ದು. ಮತ್ತು ನಿಮಗೆ ಇದೆಲ್ಲ ನಾನು ಶೇರ್ ಮಾಡಲೇಬೇಕಲ್ವ, ಎಷ್ಟು ಕಷ್ಟ ಆಯ್ತಂತ. ನಾವು ಎಷ್ಟು ಕಷ್ಟಪಟ್ಟಿದ್ದೇವೆ, ಮತ್ತು ನಮಗಿಂತ ಜಾಸ್ತಿ ಆ ಡ್ರೈನೇಜ್ ಸಿಸ್ಟಮ್ ಮಾಡುವ ವರ್ಕರ್ಸ್ ಏನಿದ್ದಾರೆ ಅವರು ಎಷ್ಟು ಕಷ್ಟಪಟ್ಟರು. ಈ ಬಿಸಿಲಲ್ಲಿ ಉಂಟಲ್ವ ತುಂಬ ಕಷ್ಟ. ಒಂದು ಕೆಲಸ ಮಾಡೋದಂದರೆ ಆ ಉರಿ ಬಿಸಿಲಲ್ಲಿ, ಅದರಲ್ಲೂ ಹುಲ್ಲು ತೆಗೆಯೋದಲ್ಲ ನೋಡಿ, ಈ ರೋಡನ್ನು ಅಗೆದು ಮಾಡಿ ಆ ಸಿಮೆಂಟು, ಆ ಜಲ್ಲಿ ಮತ್ತು ಆ ಎಲ್ಲ ಒಂದು ಸಿಮೆಂಟಿನ ಕೆಲಸ ಅಂದ್ರೇ ತುಂಬ ಹೀಟು. ಉರಿ ಬಿಸಿಲಲ್ಲಿ ತುಂಬ ಕಷ್ಟ ಆಗ್ತದೆ. ಅದೆಲ್ಲ ಎಷ್ಟು ಪಾಪ ಒಂದು ವಿಷಯ. ಹಾಗೆಲ್ಲ ಕೆಲಸ ಮಾಡುವವರು ಎಷ್ಟು ಕಷ್ಟಪಡ್ತಾರೆ, ಎಷ್ಟು ಒಂದು ಎಫರ್ಟ್ ಹಾಕ್ತಾರೆ ಅನ್ನೋದು ಕೂಡ ಗೊತ್ತಾಗಬೇಕಲ್ವ. ಹಾಗೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ನೋಡಿರ್ತೀರ ಎಲ್ಲ ಕಡೆ ಆ ರೀತಿ ಕೆಲಸಗಳನ್ನು. ಆದರೆ ನಾನು ನನ್ನ ಕಡೆಯಿಂದ ಒಂದು ವಿಷಯವನ್ನು ನಿಮಗೆ ಇನ್ಫಾರ್ಮೇಟಿವ್ ಒಟ್ಟಾರೆ ನಮ್ಮ ಕೇರಿಯಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಕೆಲಸ ನಡೀತು ನೋಡಿ. ಆ ರೋಡನ್ನು ಅಗೆಯೋದ್ರಿಂದ ಹಿಡಿದು ಪೈಪನ್ನು ದಾಟಿಸೋದ್ರಿಂದ ಹಿಡಿದು ಎಲ್ಲನೂ ಕೂಡ ಅಲ್ಲಲ್ಲಿ ಹೋಗಿ ನಾನು ಕಂಟಿನ್ಯೂಸ್ ವೀಡಿಯೋ ತೊಗೊಂಡಿದ್ದೇನೆ. ಆಲ್ರೆಡಿ ವೀಡಿಯೋ ಹಾಕಿದ್ದೇನೆ ನಾನೊಮ್ಮೆ, ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ನೋಡಿ ಇಂಟ್ರೆಸ್ಟ್ ಇದ್ದವರು. ಹಾಗೆ ಕೆಲವೊಂದು ವೀಡಿಯೋಗಳನ್ನು ಡಿಲೀಟ್ ಮಾಡಿದೆ, ಅಂದರೆ ಹಾಳಾಗ್ತಾಯಿತ್ತು, ತುಂಬ ಸಮಯ ಇತ್ತಲ್ವ, 5 ವರ್ಷ ನೋಡಿ. ಈಗ ಮಧ್ಯೆ ಕೂಡ ಏನೋ ಒಂಥರ ಡಿಸ್ಟರ್ಬೆನ್ಸ್ ತೋರುತ್ತಲ್ಲ, ಅದೆಲ್ಲ ಹಾಳಾಗ್ತಾ ಇರೋ ವೀಡಿಯೋಗಳು. ತುಂಬ ಸಮಯ ಆದರೆ ಹಾಳಾಗೋಗುತ್ತಲ್ವ. ಹಾಗೆ ನೋಡಿ ಇಷ್ಟು ದೊಡ್ಡ ಚೇಂಬರನ್ನು ಕೂರಿಸಿದ್ದಾರೆ. ಸೈಡಿಗೆ ನೋಡಿ, ರೈಟ್ ಸೈಡಿಗೆ ತೋರಿಸ್ತೇನೆ, ಈ ರೀತಿ ಕಾಣಿಸುತ್ತೆ. ಆದ ಮೇಲೆ ರೋಡು ಈಗ ಹೆಂಗಿದೆ ನೋಡಿ ಅಲ್ವಾ, ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇದರಲ್ಲಿ ಏನಾದ್ರು ಬ್ಲಾಕೇಜ್ ಆದರೆ ಡ್ರೈನೇಜಲ್ಲಿ, ಅದನ್ನು ಚೇಂಬರಲ್ಲಿ ಬ್ಲಾಕೇಜ್ ಬಿಡಿಸೋಕೆ ಅಂತ ಅಷ್ಟು ದೊಡ್ಡದು ಇಟ್ಟಿರ್ತಾರಂತೆ ಮಧ್ಯ. ಹಾಗೆ ಅದಕ್ಕೆ ಮುಚ್ಚಳ ಇರುತ್ತೆ, ಅದನ್ನು ಕೂಡ ನಾನು ತೋರಿಸಿದೆ ಅಲ್ವಾ, ಮುಚ್ಚಳ ಕೂಡ ರೋಡು ಸರಿ ಇರುವಾಗ. ಹಾಗೆ ಈಗ ನೋಡಿ ಅದರ ನಂತರ ಫೈನಲಿ ರೋಡ್ ಹಿಂಗೆ ಮಾಡಿ ಹೋದ್ರವರು. ಅಲ್ಲಿ ಕಾಣಿಸುತ್ತೆ ನೋಡಿ ಚೇಂಬರ್ ಕೂಡ. ನಾವು ಆರಾಮ್ಸೆ ಗೇಟಿಂದ ಒಳಗೆ ಹೋಗ್ಬೋದು ಈಗ. ಆವಾಗಿನ ಸ್ಥಿತಿ ನೆನೆಸ್ಕೊಂಡ್ರೆ ಈಗ ನಿಜವಾಗೂ ಆರಾಮಿದ್ದೇವೆ ಅಂತ ಅಂದ್ಕೋಬೇಕು. ನಮ್ಮದೇನೇ ಪ್ಯಾಚ್ ವರ್ಕ್ಗಳಿರಲಿ ತೊಂದರೆ ಇಲ್ಲ, ಮಾಡಿಕೊಂಡ್ರಾಯ್ತು ಮತ್ತೆ. ಆದರೆ ಓಡಾಡೋಕ್ಕೇನು ಪ್ರಾಬ್ಲಮ್ ಇಲ್ವಲ್ಲ, ಅದೇ ಮೇಯ್ನು. ಹಾಗೆ ಆ ಡ್ರೈನೇಜಿನ ಮುಚ್ಚಳ ಈಗ ತೋರಿಸ್ತೇನೆ ನೋಡಿ ಹೇಗೆ ತೋರ್ತದೆ. ಇದು ಆಗ ಅಗದಾಗ ಹೇಗೆ ಕಾಣ್ತಿತ್ತು, ಈಗ ಹೇಗೆ ಕಾಣ್ತಿದೆ ಅಲ್ವಾ. ಹಾಗೆ ಈ ಮುಚ್ಚಳ ತೆಗೆದು ಏನಾದ್ರು ಬ್ಲಾಕೇಜಸ್ ಬಂದರೆ, ಏನಾದ್ರು ಡೌಟ್ ಬಂದರೆ, ಪ್ರಾಬ್ಲಮ್ ಆದರೆ ಅವರು ಅದರಲ್ಲಿ ಇಳಿದು ಅದನ್ನೆಲ್ಲ ಸರಿ ಮಾಡ್ತಾರೆ. ಹಾಗೆ ಇದು ಕೂಡ ನೋಡಿ, ಅಲ್ಲಿ ಮಾರ್ಕ್ ಕಾಣಿಸುತ್ತಲ್ಲ ರೋಡ್ ಮಧ್ಯ ನೋಡಿ, ಸ್ಟ್ರೇಟ್ ಲೈನ್, ಅದು ಅಲ್ಲಿ ಅಗದು ಅವರು ಅದೆಲ್ಲ ಚೇಂಬರನ್ನು ಮಾಡಿದ್ದು ಸ್ಟ್ರೇಟಾಗಿ ಇಲ್ಲಿ.
ಇಲ್ಲಿ ಟಾರ್ ರೋಡ್ ಇದೆ, ಅಲ್ಲಿ ಆ್ಯಕ್ಚುಲಿ ಕಾಂಕ್ರೀಟ್ ರೋಡ್ ಇತ್ತು, ಹಾಗಾಗಿ ಆ ರೀತಿ ಕಟ್ ಮಾಡೋದಾಯಿತು. ಇಲ್ಲೂ ಕೂಡ ಕಟ್ ಮಾಡಿ ಎಲ್ಲ ಮಾಡಿದ್ದಾರೆ, ಇಲ್ಲಿ ಟಾರೆಲ್ಲ ಹಾಕಿ ಹೋಗಿದ್ದಾರೆ ಹಾಗೆ. ಅದಕ್ಕೆ ಹೇಳೋದು, ಯಾವುದೇ ಒಂದು ಒಳ್ಳೆಯದು ಇರುವಾಗ ನಮಗೆ ಅದು ಗೊತ್ತಾಗೋದೇ ಇಲ್ಲ ಆಯಿತಾ. ಅದರ ವ್ಯಾಲ್ಯೂ ಏನಿದೆ ಅದು ಗೊತ್ತಾಗೋದೇ ಇಲ್ಲ. ಮತ್ತೆ ಗೊತ್ತಾಗೋದು ಯಾವುದೆಲ್ಲ ಹಾಳು ಬರುತ್ತೆ ನೋಡಿ, ಎಲ್ಲ ಅವಸ್ಥೆ ಬರುತ್ತೆ ಲೈಫಲ್ಲಿ, ಆಗ ನಮಗೆ ಆಗ ಒಳ್ಳೇದಿತ್ತಲ್ವಾ ಅಂತ ಅನಿಸುತ್ತೆ. ಹಾಗೆಯೇ ಈ ರೋಡಿನ ಬಗ್ಗೆನೂ ಅಷ್ಟೇ, ಲೈಫಲ್ಲಿ ನಮಗೆ ಇದ್ದದ್ರ ಬಗ್ಗೆ ನಾವು ವಿಚಾರ ಮಾಡೋದೇ ಇಲ್ಲ. ಯಾವಾಗ ಏನು ಸಿಗಲ್ಲ ಆವಾಗ ಒಂದು ಸ್ವಲ್ಪ ಇದ್ದರೆ ಒಳ್ಳೇದಿತ್ತು, ಏನಿದೆ ಅದು ಒಳ್ಳೇದಿತ್ತು ಅಂತ ಅನಿಸುತ್ತೆ ಅಲ್ವಾ. ಇದೇ ಮೆಸೇಜ್. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಎಲ್ಲರೂ ಕೂಡ, ಓಕೆನಾ. ಸಿಗುವ ಮತ್ತೆ ಇನ್ನೊಂದು ಬೆಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ಟೇಕ್ ಕೇರ್, ಬಾಯ್.